ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಮತ್ತೆ ಆ ಒಂದು ಹುದ್ದೆಗಳಿಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈಸಿಯಾಗಿ ನೀವು ವೆಬ್ಸೈಟ್ ತೆರಳಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ನಾನು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು STA ಜಾಬ್ಸ್ ಗಳು ಖಾಲಿ ಇದಾವೆ. ಇಲ್ಲಿ ಎರಡು ಡಿವಿಷನ್ ಎರಡು ಕ್ಯಾಟಗರಿಯಲ್ಲೂ ಖಾಲಿ ಇದಾವೆ. RPC ಕ್ಯಾಟಗರಿ ಅಂಡರು ಖಾಲಿ ಇದಾವೆ. ಹಾಗೆ ಬಂದ್ಬಿಟ್ಟು KKR ಕ್ಯಾಟಗರಿಯಲ್ಲೂ ಖಾಲಿ ಇದಾವೆ. ಹಾಗೆ ನೀವು RPC ಕ್ಯಾಟಗರಿಯಲ್ಲಿ ಬಂದ್ರೆ, ನಮ್ಮ RPC ಕ್ಯಾಟಗರಿಯಲ್ಲಿ ಬಂದ್ರೆ ನಿಮ್ಗೆ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 18 ವೇಕೆನ್ಸೀಸ್ ಇದಾವೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು 13/8/2026 11/9/2026 ಒಳಗೆ ಅಪ್ಲೈ ಮಾಡಬಹುದು. ಇಲ್ಲಿ 18 RPC ಕ್ಯಾಟಗರಿಯಲ್ಲಿ 18 ಪೋಸ್ಟ್ಗಳು ಖಾಲಿದಾವೆ. ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು, ಯಾವ ಒಂದು ಕ್ಯಾಟಗರಿ ಎಷ್ಟೆಷ್ಟು ರಿಸರ್ವೇಶನ್ ಇದೆ ಅಂತ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಯಾವುದೇ ಒಂದು ಡಿಗ್ರಿ ಆದವರು, ಯಾವುದೇ ಒಂದು ಡಿಗ್ರಿ ಇನ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಯಾವುದೇ ಒಂದು ಮಿನಿಮಮ್ ಡಿಗ್ರಿ ಜನರಲ್ ಕ್ಯಾಟಗರಿ ಆದ್ರೆ, ಜನರಲ್ ಅಥವಾ 2A to B ಬಂದ್ರೆ 55% ಮಾರ್ಕ್ಸ್ ಇಂದ ಪಾಸ್ ಆಗಿರ್ಬೇಕಾಗತ್ತೆ ಮಿನಿಮಮ್. SC ST ಆದ್ರೆ 50% ಪಾಸ್ ಆದ್ರು, 50% ಮಿನಿಮಮ್ ಮಾರ್ಕ್ಸ್ ಇಂದ ಪಾಸ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಯಾರು ಒಂದು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಾರೋ ಅವರಿಗೆ ಒಂದು ಕಂಪ್ಯೂಟರ್ ನಾಲೆಜ್ನು ಇರಬೇಕಾಗತ್ತೆ. ಏಜ್ ಲಿಮಿಟ್ ನ ಬಂದ್ಬಿಟ್ಟು ಜನರಲ್ ಮೆರಿಟ್ ಬಂದ್ಬಿಟ್ಟು 40 ವರ್ಷ ತನಕ ಅಪ್ಲೈ ಮಾಡಬಹುದು. 2A 2B 3A 3B ಬಂದ್ಬಿಟ್ಟು 40 ವರ್ಷ ತನಕ ಅಪ್ಲೈ ಮಾಡಬಹುದು. SC ST ಕ್ಯಾಟಗರಿ ಬಂದ್ಬಿಟ್ಟು 45 ವರ್ಷ ತನಕ ಅಪ್ಲೈ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗತ್ತೆ ಅಪ್ಲಿಕೇಶನ್ ನ. ಜನರಲ್ ಮೆರಿಟ್ ಬಂದ್ರೆ 350 ರೂಪಾಯಿ ಫೀಸ್ ಇದೆ. ಕ್ಯಾಟಗರಿ 2A 2B 3A 3B ಬಂದ್ರೆ 350 ರೂಪಾಯಿ ಫೀ ನ ಪೇಮೆಂಟ್ ಮಾಡಬೇಕಾಗತ್ತೆ. SC ST ಕ್ಯಾಟಗರಿ 1 ಬಂದ್ರೆ 200 ರೂಪಾಯಿ ಫೀ ನ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ನಿಮ್ಗೆ ಕಾಂಪಿಟೇಟಿವ್ ಟೆಸ್ಟ್ ಮತ್ತೆ ಮೆರಿಟ್, ನೀವು ಮೆರಿಟ್ ಪ್ರಕಾರ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಅಂತ ಬಂದ್ರೆ, ನಿಮ್ಗೆ ಇಲ್ಲಿ ಇಂಗ್ಲಿಷ್ ಎಸ್ಸೆ ಬಂದ್ಬಿಟ್ಟು 30 ಮಾರ್ಕ್ಸಿಗೆ 20 ಮಾರ್ಕ್ಸ್ ನ ತೆಗಿಬೇಕಾಗತ್ತೆ. ಕನ್ನಡದಿಂದ ಇಂಗ್ಲಿಷ್ ಅನುವಾದ ಮಾಡಬೇಕಾಗತ್ತೆ. 30 ಮಾರ್ಕ್ಸ್ ಇಂದ 20 ಮಾರ್ಕ್ಸ್ ಮಿನಿಮಮ್ ತೆಗಿಬೇಕಾಗತ್ತೆ. ಜನರಲ್ ನಾಲೆಜ್ ಇರಬೇಕಾಗತ್ತೆ ನಿಮ್ಗೆ. ಇಲ್ಲಿ 20 ಮಾರ್ಕ್ಸಿಗೆ 10 ಮಾರ್ಕ್ಸ್ ಆದ್ರೂ ತೆಗಿಬೇಕಾಗತ್ತೆ. ಟೋಟಲ್ ಬಂದ್ಬಿಟ್ಟು ಇಂಟರ್ವ್ಯೂ ಬಂದ್ಬಿಟ್ಟು 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಆದ್ರೂ ತೆಗಿಬೇಕು. ಟೋಟಲ್ ಬಂದ್ಬಿಟ್ಟು ನಿಮ್ಗೆ 60 ಮಾರ್ಕ್ಸ್ ತೆಗೆದ್ರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತಾ ಹೋಗ್ತೀರಾ. ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಮೆರಿಟ್, ನೀವು ತೆಗೆದಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಮತ್ತೆ ನೀವು ಪಡೆದಿರ್ತಕ್ಕಂಥ ಮೆರಿಟ್ ಲಿಸ್ಟ್ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಬಂದ್ರೆ ನಿಮ್ಗೆ KKR ರೀಜನ್ ಅಲ್ಲಿ ಕೇವಲ 2 ಬ್ಯಾಕ್ಲಾಗ್ ಪೋಸ್ಟ್ ಗಳು ಇದಾವೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದ್ರೆ ನೀವು ಇಲ್ಲಿ ನೋಡ್ಬೋದು. ಹಾಗೆ ಈ ಒಂದು ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡೋದಂತ ಬಂದ್ರೆ, ಇಲ್ಲಿ ನೀವು ವೆಬ್ಸೈಟ್ ಬಂದ್ರೆ ಇಲ್ಲಿ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಫಾರ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತಿದೆ. ಇಲ್ಲಿ KKR ಅಲ್ಲಿ ಕೇವಲ 2 ಪೋಸ್ಟ್ಗಳಿದಾವೆ, ಅದು ಬ್ಯಾಕ್ಲಾಗ್ ಪೋಸ್ಟ್ಗಳಿದಾವೆ. RPC ಕ್ಯಾಟಗರಿ ಬಂದ್ರೆ 18 ಪೋಸ್ಟ್ಗಳಿದೆ. ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೋಬಹುದು. ಇಲ್ಲಿ ಫಾರ್ ಸೆಕೆಂಡ್ ಡಿವಿಷನ್ RPC ಅಪ್ಲೈ ಅಂತ ಇದೆ. ಲಾಸ್ಟ್ ಡೇಟ್ ನ ಬಂದ್ಬಿಟ್ಟು 11/9/2026 ಒಳಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ಕೋಬಹುದು ಮತ್ತೆ ಏನಿದೆ ಅಂತಂದು. ಇಲ್ಲೆಲ್ಲ ಕ್ವಾಲಿಫಿಕೇಶನ್ ಎಲ್ಲ ಏನು, ಒಂದು ಏಜ್ ಲಿಮಿಟ್ ಮತ್ತೆ ಕೊಟ್ಟಿದ್ದಾರೆ, ಫೋಟೋ ಸೈಜ್ ಏನಿರ್ಬೇಕು ಏನು ಅಂತಂದು. ಇಲ್ಲಿ ನೀವು ಲಾಸ್ಟಿಗೆ ಒಂದು ಏನಂತಂದ್ರೆ, ಇಲ್ಲಿ ಏನೇನು ಅಪ್ಲೋಡ್ ಮಾಡಬೇಕು ಅಂತ ಬಂದ್ರೆ, ನಿಮ್ಗೆ ನೀವು ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ, ನಿಮ್ಮ ಏನೇನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಬಂದ್ರೆ ನಿಮ್ಗೆ SSLC ಮತ್ತೆ ಆಲ್ ಸೆಮ್ ಇಯರ್ ಮಾರ್ಕ್ಸ್ ಕಾರ್ಡು, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಮತ್ತೆ ಇವನ್ ಏನೇನು ಅಂತಂದ್ರೆ PDF ಫಾರ್ಮೆಟ್ ಅಲ್ಲಿ ಮಾಡಿ ಸೇಮ್ ಸ್ಕ್ಯಾನ್ ಒರಿಜಿನಲ್ PDF ಫೈಲ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ನೋಡ್ರಿ, ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಮತ್ತೆ ಅಪ್ಲೋಡ್ ಮಾಡ್ತಕ್ಕಂತ ಬಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್, ಕನ್ನಡ ಮೀಡಿಯಂ ಇದ್ರೆ 1 to 10th ಇದ್ರೆ ಅದನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. 1 to 10th, ರೂರಲ್ 1 to 10th ಇದ್ರೆ ಅದನ್ನು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಎಕ್ಸ್ ಸರ್ವಿಸ್ ಮೆನು ಇವೆಲ್ಲ ಏನಿದ್ರು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಷ್ಟು ನೀವು ಏನಂತಂದ್ರೆ ಡಾಕ್ಯುಮೆಂಟ್ಸ್ ನ ಅಪ್ಲಿಕೇಶನ್ ಹಾಕಿದಾಗ ಇವನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಪ್ಲೈ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್
ಬಂದ್ಬಿಟ್ಟು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನಿದೆ ಅದನ್ನ ಇಲ್ಲಿ ಹಾಕ್ಬೇಕತ್ತೆ. ನಿಮ್ಮ ಫಾದರ್ನ ನೇಮ್ ಇಲ್ಲಿ ಹಾಕ್ಬೇಕತ್ತೆ SSLC ಮಾರ್ಕ್ಸ್ ಕಾರ್ಡ್. ಮೇಲು ಫಿಮೇಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಡೇಟ್ ಆಫ್ ಬರ್ತ್ ನ ಇಲ್ಲಿ ತುಂಬಬೇಕಾಗತ್ತೆ. ನೀವು ಇಲ್ಲಿ ಬಂದ್ಬಿಟ್ಟು ನೀವು ಅಪ್ಲೈ ಮಾಡ್ತಿರೋದು 371J ಇದ್ರಲ್ಲ RP ಸೆಕ್ರೆಟರಿಯಲ್ಲಿ ಅಪ್ಲೈ ಮಾಡ್ತಿರೋದು. ಹಾಗಾಗಿ ಏನಂತಂದ್ರೆ ಇಲ್ಲಿ ನೋ ಅಂತ ಬಂದಿದೆ ಇಲ್ಲಿ. ನೀವು ಎಸ್ ಸಿ ಕ್ಯಾಂಡಿಡೇಟ್ಸ್ ಆದ್ರೆ ನಿಮ್ಗೆ ABC ಸರ್ಟಿಫಿಕೇಟ್ ಬರುತ್ತೆ. ಹಾಗಾಗಿ ಅದನ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಆ ಸರ್ಟಿಫಿಕೇಟ್ ನಂಬರ್, RD ನಂಬರು, ಡೇಟ್ ಆಫ್ ಸರ್ಟಿಫಿಕೇಟ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ರೂರಲ್ ಚೆಕ್ ಬಾಕ್ಸ್, ರೂರಲ್ ಇದ್ರೆ ರೂರಲ್ ಸರ್ಟಿಫಿಕೇಟ್ ನ ಡೇಟ್, ಯಾವ ಒಂದು ಡೇಟ್ ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ. ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ನ ಡೇಟ್ ಆಫ್ ಸರ್ಟಿಫಿಕೇಟ್ ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಮ್ಯಾರಿಡ್ ಇದ್ರೆ ಇಲ್ಲಿ ನೀವು ಏನಂತಂದ್ರೆ ಸಿಂಗಲ್ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾರಿಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸ್ಪೌಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ, ನಿಮ್ಮ ಸ್ಪೌಸ್ ಇಲ್ಲಿ ಸ್ಪೌಸ್ ಅಂತ ಬಂದ್ರೆ ನಿಮ್ಮ ಹೆಣ್ಮಕ್ಳು ಆಗ್ತಿದ್ರೆ ನಿಮ್ಮ ಗಂಡನ ಹೆಸರು, ಗಂಡ್ ಮಕ್ಳು ಆಗ್ತಿದ್ರೆ ತಮ್ಮ ಹೆಂಡತಿ ಇದ್ರೆ ಹೆಂಡತಿ ಹೆಸರುನ ಹಾಕ್ಬೇಕಾಗತ್ತೆ. ಇಲ್ಲಿ ಸಿಟಿಸನ್ ಬಂದ್ಬಿಟ್ಟು ಇಂಡಿಯನ್ ಅದೊಂದು ತುಂಬಾದೇನು ಇರೋದಿಲ್ಲ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ನ ತುಂಬಬೇಕಾಗತ್ತೆ. ಏರಿಯಾ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಇದನ್ನ ತುಂಬಬೇಕಾಗತ್ತೆ. ಇಲ್ಲಿ ಪಿನ್ ಕೋಡ್ ನ ತುಂಬಬೇಕಾಗತ್ತೆ. ಎರಡು ಅಡ್ರೆಸ್ ಸೇಮ್ ಇತ್ತು ಅಂತಂದ್ರೆ ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಎಸ್ ಅಂತ ಟಿಕ್ ಮಾಡಿಬಿಟ್ರೆ ಎರಡು ಇಲ್ಲಿ ಫೆಚ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಏನಂತಂದ್ರೆ ಇಲ್ಲೆಲ್ಲ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಂತ ಕೇಳುತ್ತೆ, ಇಲ್ಲಿ ನೋ. ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಇದನ್ನ ಅಂತ ಕೇಳುತ್ತೆ, ಇಲ್ಲ ನೋ ಅಂತ ಕೊಡ್ಬೇಕು. ಮತ್ತೆ ಏನಂತಂದ್ರೆ ವೆದರ್ ದ ಅಪ್ಲಿಕೆಂಟ್ ವಾಸ್ ಪಾರ್ಟಿ ಟು ಎನಿ ಸಿವಿಲ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ ಇದೆ, ಯಾವುದೇ ತರದ ಯಾವ್ದೋ ಕೇಸ್ ಇಲ್ಲ ಅಂತಂದು ಇಲ್ಲಿ ನೋ ಅಂತ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರಿವ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರಿವ್ಯೂ ಅಂತ ಕೊಟ್ರೆ ನಿಮ್ಗೆ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಹೆಸರು ಕರೆಕ್ಟ್ ಆಗಿದೆ ಅಂತ ಇಲ್ಲಿ ಡಿಕ್ಲರೇಷನ್ ಬರ್ತಾ ಹೋಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ನಿಮ್ಮ ತಂದೆ ಹೆಸರು ಕರೆಕ್ಟ್ ಆಗಿದೆ ಅಂತಂದು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ನೀವು ಜೆಂಡರ್ ಯಾವ್ದು ಅಂತ ಅದನ್ನು ಟಿಕ್ ಮಾಡ್ಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆ ಅಂತಂದು ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ಅಡ್ರೆಸ್ ಕರೆಕ್ಟ್ ಆಗಿದೆ ಇಲ್ಲಿ ನೋಡ್ಕೋಬಹುದು. ಪ್ರಿವ್ಯೂ ನಲ್ಲಿ ಎಲ್ಲ ನೀವು ತುಂಬಿರತಕ್ಕಂಥದ್ದು ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ನೋಡ್ಕೋಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಕ್ಯಾಪ್ಚಾನ ತುಂಬಿ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕಾಗತ್ತೆ. ಕ್ಯಾಪ್ಚಾನ ಎಂಟ್ರಿ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ನ ಜನರೇಟ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ನಂಬರ್ಗೆ OTP ಹಾಕಿದಾಗ ನಿಮ್ಗೆ ಏನಂತಂದ್ರೆ ಇಲ್ಲಿ ಒಂದು ಈ ತರ SSLC ಡೀಟೇಲ್ಸ್ ಎಂಟ್ರಿ ಮಾಡ್ತಕ್ಕಂಥದ್ದು ಪ್ರೊಸೀಜರ್ ಬರ್ತಾ ಹೋಗುತ್ತೆ. ಇಲ್ಲಿ ಯಾವ ಒಂದು ಬೋರ್ಡು, ಯಾವ ಒಂದು ರೋಲ್ ನಂಬರು, ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ರೆ ಒಪ್ಟೆಂಡ್ ಮಾರ್ಕ್ಸ್ ಇಲ್ಲಿ ಆಡ್ ಅಂತ ಕೊಟ್ರೆ SSLC ಡೀಟೇಲ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಕರ್ನಾಟಕ ಹೈಕೋರ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಗೊತ್ತಿರುತ್ತೆ. ಆದ್ರೆ ಇದ್ರಲ್ಲಿ ಏನಂತಂದ್ರೆ ನೀವು ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ ಡಿಗ್ರಿನ ಆಡ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಬಹಳ ಬರ್ತಾ ಹೋಗುತ್ತೆ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡೋದು, ಯಾವ ಒಂದು ಬ್ಯಾಚುಲರ್ ಡಿಗ್ರಿ ಸೆಲೆಕ್ಟ್ ಮಾಡಿದ್ರೆ ಯಾವ ಒಂದು ಸ್ಟ್ರೀಮ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಯೂನಿವರ್ಸಿಟಿನ ರೋಲ್ ನಂಬರ್ ನ ಹಾಕ್ಬೇಕಾಗತ್ತೆ. ನಿಮ್ಮ ಮಾರ್ಕ್ಸ್ ಬಂದ್ಬಿಟ್ಟು ಸೆಮ್ ಪ್ರಕಾರ ಇದೆನಾ, ಇಯರ್ ಪ್ರಕಾರ ಇದೆನಾ ಅಂತಂದು ಇಲ್ಲಿ ಇದನ್ನ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ ಗ್ರೇಡ್ ಪಾಯಿಂಟ್ಸ್ ಅಲ್ಲಿ ಇದ್ರೆ ಎಸ್ ಅಂತ ಹಾಕ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ಹಾಕ್ಬೇಕತ್ತೆ. ಇಲ್ಲಿ ನೋಡ್ರಿ ಏನಂತಂದ್ರೆ ಇಲ್ಲಿ 4 ಕಾಲಮ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಇಯರ್ ಆಫ್ ಪಾಸಿಂಗ್, ಯಾವ ಒಂದು ಫಸ್ಟ್ ಸೆಮ್ ಬಂದ್ಬಿಟ್ಟು ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅದನ್ನ, ಸಪೋಸ್ ನೀವು 2011ರಲ್ಲಿ ಪಾಸ್ ಆಗಿದ್ದೀರಾ ಫಸ್ಟ್ ಸೆಮ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಪಡೆದಿದ್ದೀರಾ ಆಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರಾಪ್ ಡೌನ್ ಆಗ್ತಾ ಹೋಗುತ್ತೆ. ನೋಡ್ರಿ ಇಲ್ಲಿ ಫಸ್ಟ್ ಸೆಮ್ ಬರ್ತಾ ಹೋಗುತ್ತೆ. ಅದೇ ತರ 2012ರಲ್ಲಿ ನೀವು ಮಾಡಿದ್ರೆ ಸೆಕೆಂಡ್ ಸೆಮ್ 2012 ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. 2ನೇ ಸೆಮ್ ಅಂತ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಅದಕ್ಕೆ ಒಪ್ಟೆಂಡ್ ಮಾರ್ಕ್ಸ್ ಎಷ್ಟು ಅಂತ ಇಲ್ಲಿ ಆಡ್ ಅಂತ ಕ್ಲಿಕ್ ಮಾಡಿದ್ರೆ ಅದರ ಡೀಟೇಲ್ಸ್ ನ ಇಲ್ಲಿ ಬರ್ತಾ ಹೋಗುತ್ತೆ. ಹಿಂಗೆ ನೀವು ಟೋಟಲ್ 6 ಸೆಮ್ ಇದ್ರೆ 6 ಸೆಮ್ ನ ಡೀಟೇಲ್ಸ್ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ಯಾವ ಯೂನಿವರ್ಸಿಟಿ, ಸ್ಟ್ರೀಮ್ ಯಾವುದು ಮತ್ತೆ ರೋಲ್ ನಂಬರ್ ನ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕತ್ತೆ. ಇಲ್ಲಿ ಕಂಪ್ಯೂಟರ್ ನಾಲೆಜ್ ನ ಈ ಒಂದು ಇನ್ಫಾರ್ಮೇಶನ್ ತುಂಬಬೇಕಾಗತ್ತೆ. ಯಾವ ಒಂದು ಡಿಸಿಪ್ಲಿನ್, ಬೇಸಿಕ್ ಕಂಪ್ಯೂಟರ್ ಮಾಡಿದ್ರೆ ಕೋರ್ಸ್ ಯಾವ್ದು ಇದೇ ಬರುತ್ತೆ ನಿಮಗೆ, ಇದು ಬೇರೆ ಯಾವ್ದು ಬರೋದಿಲ್ಲ. ಇನ್ಸ್ಟಿಟ್ಯೂಟ್ ಯಾವ್ದು ಅಂದ್ರೆ ಮಾಡಿದ್ರೆ ಎಷ್ಟು ಮಂತ್ಸ್ ಮಾಡಿದೀರಾ ಅಂತಂದು ಇಲ್ಲಿ ಆಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಜಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಒಂದು ಫೋಟೋ, ಒಂದು ಸೈನ್ ನ ನೀವು ಅಪ್ಲೋಡ್ ಮಾಡೋ ಒಂದು ಸ್ಟೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಇರಬೇಕಾಗತ್ತೆ, ಅದನ್ನ ಒಂದು ಅಪ್ಲೋಡ್ ಮಾಡಕತ್ತೆ. ಸಿಗ್ನೇಚರ್ ನ ಇದನ್ನು ಒಂದು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎರಡು ಅಪ್ಲೋಡ್ ಮಾಡಿದಾಗ ನೀವು ಒಂದು ಅಪ್ಲಿಕೆಂಟ್ ಫೀನ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಒಂದು 200 ರೂಪಾಯಿನೋ ಎಷ್ಟಿದೆ ಅದು ಫೀನ ಪೇಮೆಂಟ್ ಮಾಡೋಗತ್ತೆ.
ಕ್ಲಿಕ್ ಆನ್ ವೆರಿಫೈ ಇ ಪಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಲಾಸ್ಟ್ ಸ್ಟೆಪ್ ಅಲ್ಲಿ ಇದರಲ್ಲಿ ಏನಂತಂದ್ರೆ ಫಸ್ಟಿಗೆ ನಿಮ್ಗೆ ಅಮೌಂಟ್ ಕಟ್ ಆಗುತ್ತೆ, ಆಮೇಲೆ ನೀವು ಫೀ ಪೇಮೆಂಟ್ ನ ಮಾಡಿದಾಗ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡುವಂತ ಪ್ರೊಸೀಜರ್ ಬರ್ತಾ ಹೋಗುತ್ತೆ. ಹಾಗಾಗಿ ನೀವೇನಂತಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಇದೇನೋ ಇಲ್ಲ ಅಂತ ನೋಡಿ ಅದರಲ್ಲಿ ಇನ್ಫಾರ್ಮೇಶನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ತುಂಬ್ತಾ ಹೋಗಿ. ಇಲ್ಲಿ SSLC ನ ಮಾರ್ಕ್ಸ್ ಕಾರ್ಡ್ ನ PDF ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ಎಲ್ಲಾ ಸೆಮ್ ನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನ ಅಷ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಇದ್ದವರಿಗೆ ಅವರು ಬೇರೆ ತರ ಇರುತ್ತೆ. ಇಲ್ಲಿ ಕನ್ವೊಕೇಶನ್ ಇದ್ರೆ ನಿಮ್ಮ ಕನ್ವೊಕೇಶನ್ 6 ಸೆಮಿನ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಕನ್ವೊಕೇಶನ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕತ್ತೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕತ್ತೆ. ರೂರಲ್ ಕನ್ನಡ ಮೀಡಿಯಂ ಇವೆಲ್ಲ ಅಪ್ಲೋಡ್ ಮಾಡಿ ಎಲ್ಲ ಫೈನಲ್ ಪ್ರಿವ್ಯೂ ಬಂದು ನೋಡ್ಬೇಕಾಗತ್ತೆ. ಫೈನಲ್ ಪ್ರಿವ್ಯೂ ನೋಡಿ ಒಂದ್ಸತಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ರೀತಿ ನೀವು ಕರ್ನಾಟಕ ಹೈಕೋರ್ಟ್ ನಲ್ಲಿ ಖಾಲಿ ಇರ್ತಕ್ಕಂಥ STA ಜಾಬ್ಗಳಿಗೆ ಈಸಿಯಾಗಿ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.